ಈ ಥರ ವೈಟ್ ಪುಲಾವ್ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ಎರಡೆರಡು ಸಲ ಹಾಕಿಕೊಂಡು ತಿನ್ನೋದಂತೂ ಗ್ಯಾರಂಟಿ. ನಾರ್ಮಲ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಈ ರೆಸಿಪಿ ಟ್ರೈ ಮಾಡಿದೆ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಆಯಿತಾ. ಇದಕ್ಕೆ ಒಂದು ಅರ್ಧ ಗೆಡ್ಡೆ ನೀರುಳ್ಳಿ, ಒಂದು 6ರಿಂದ 7 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು 4ರಿಂದ 5 ಪೀಸಷ್ಟು ಕಟ್ ಮಾಡಿದಂಥ ಶುಂಠಿ. ಇದನ್ನು ಚಂದ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 4 ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದು ಕಂಪ್ಲೀಟಾಗಿ ಬಾಡಿಕೊಂಡ ಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಮತ್ತೆ ಚಂದ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ನೀರು ಹಾಕೋದು ಬೇಡ, ನಿಮಗೆ ಇದು ತುಂಬ ಅಂದರೆ ಮಿಕ್ಸಿ ತಿರುಗುವುದಿಲ್ಲ, ತುಂಬ ಡ್ರೈ ಅಂತಿದ್ರೆ ಸ್ವಲ್ಪ ಹಾಕಿಕೊಳ್ಬೋದು. ನೋಡಿ, ಈ ಥರ ಪೇಸ್ಟ್ ಹದ ಬರಬೇಕು. ಇದನ್ನೊಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ಇನ್ನು ನಾನಿಲ್ಲಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಚಕ್ಕೆ, ಲವಂಗ, ಸೋಂಪು ಕಾಳು ಹಾಕಿ 1 ಗಡ್ಡೆಷ್ಟು ನೀರುಳ್ಳಿ ಹಾಕಿ ಚಂದ ಫ್ರೈ ಮಾಡಿಕೊಳ್ಳುವ. ನೀರುಳ್ಳಿ ಬಾಡಿದ ಮೇಲೆ ಉಂಟಲ್ಲ, ಒಂದು ಟೊಮ್ಯಾಟೊ ಹಾಕಿ ಚಂದ ಮತ್ತೆ ಫ್ರೈ ಮಾಡಿಕೊಳ್ಳೋದು. ಇದಿಷ್ಟ ಆದ ಮೇಲೆ ನಾನಿಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿಕೊಳ್ತಾ ಇದ್ದೇನೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಇರಲಿ ಅಂತ. ಇದಿಷ್ಟು ಚಂದ ಫ್ರೈ ಆದ ಮೇಲೆ ವೆಜಿಟೇಬಲ್ಸ್, ನೀವು ಯಾವ ವೆಜಿಟೇಬಲ್ಸ್ ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ ಹಾಕಿಕೊಳ್ತಾ ಇದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಗಲೇ ನಾನು ಪೇಸ್ಟ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕಿ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದು ಎಂತ ಗೊತ್ತುಂಟಾ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದು ಬೇಡ. ವೈಟ್ ಪುಲಾವ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕಿಲ್ಲ ಆ್ಯಕ್ಚುಲಿ. ಇನ್ನುಂಟಲ್ಲ, ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡುವ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ಜೀರಾ ರೈಸ್ ತಗೊಂಡಿದ್ದೇನೆ. ಯಾವ ಸೋನಾ ಮಸೂರಿ ಅಥವಾ ಬಿರಿಯಾನಿ ರೈಸ್ ಯಾವುದನ್ನು ಸಹ ತಗೊಳ್ಬೋದು. ಇನ್ನಿದಕ್ಕೆ 4 ಗ್ಲಾಸಷ್ಟು ನೀರು ಹಾಕಿ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಪಸೆ ಇರಲಿ ಅಂತ, ಸ್ವಲ್ಪ ಟೇಸ್ಟ್ ಆಗಿರಲಿ ಅಂತ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಒಂದು 3ರಿಂದ 4 ವಿಸಲ್ ಕೂಗಿಸಿಕೊಂಡ್ರೆ ಉಂಟಲ್ಲ, ನಿಮ್ಮ ವೈಟ್ ಪುಲಾವ್ ರೆಡಿ ಆಗ್ತದೆ. ಇದಕ್ಕೆ ನೀವು ರೈತ ಸಹ ಮಾಡಿಕೊಳ್ಬೋದು. ನಾನಂತೂ ಬಟಾಣಿ ಗ್ರೇವಿ ಮಾಡಿಕೊಂಡಿದ್ದೆ ಕೂರ್ಮದ ಹಾಗೆ, ಸೊ ಅದನ್ನು ಕಾಂಬಿನೇಷನ್ ಆಗಿ ತಿಂದಿದ್ದೆ. ತುಂಬ ಒಳ್ಳೆಯದಾಗ್ತದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ಕೊತ್ತಂಬರಿ ಸೊಪ್ಪು ಕಮ್ಮಿ ಹಾಕಿದರೆ ಒಳ್ಳೆಯದೇ, ನಾನು ಸ್ವಲ್ಪ ಇರಲಿ ಅಂತ ಹಾಕಿಕೊಂಡಿದ್ದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.